ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಎಚ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗಾಯ್ಸ್, ಇದು ಕುಚ್ಚಲಕ್ಕಿ ಆರ್ ಬೇಯಿಸ್ತಕ್ಕಿ. ತುಂಬ ದಿನ ಆಗಿದೆ ತಗೊಂಬಂದು. ಸೊ ನಾವಿರೋದೇ 3 ಜನ. ನಾವು ಇಡ್ಲಿ ಮಾಡೋದೇ ಆಲ್ಟರ್ನೇಟ್ ವೀಕ್ಸು. ಸೊ ನೋಡಿ, ಹುಳಗಳೆಲ್ಲ ಬಂದ್ಬಿಟ್ಟಿದೆ. ಅನ್ನ ಮಾಡಲಿಕ್ಕೆ ತುಂಬ ಯೋಗ್ಯವಾದ ರೈಸು ಅಂತ ಹೇಳಿದ್ರೆ ಕುಚ್ಚಲಕ್ಕಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಮಾಡ್ತಾರಲ್ಲ, ಅದರ ಮೆಥಡೇ ತುಂಬಾ ಅದ್ಭುತವಾಗಿದೆ. ನಮ್ಮೂರಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಮನೇಲೆಲ್ಲ ನಾನೇ ಕಣ್ಣಿಂದ ನೋಡಿದ್ದೀನಿ, ಇವಾಗ್ಲೂ ನೆನಪಿದೆ. ಅವರು ಭತ್ತನ ಒಂದಿನ ಎಲ್ಲ ನೆನೆಸ್ಬಿಡ್ತಾರೆ. ನೆಕ್ಸ್ಟ್ ಡೇ ಆ ಭತ್ತಕ್ಕೆ ಒಂದು ನಿರ್ದಿಷ್ಟ ಉಷ್ಣತೆಯಲ್ಲಿ ಆವಿ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಭತ್ತದ ಒಳಗಡೆ ಕೆಂಪು ಪದರ ಇರುತ್ತಲ್ಲ, ಅದು ಅದರಲ್ಲಿರೋ ಒಳ್ಳೆ ಪೋಷಕಾಂಶ ಎಲ್ಲ ಅಕ್ಕಿ ಒಳಗೆ ಹಿಡಿಯೋ ತರ ಅದು ಅವಕಾಶ ಮಾಡಿಕೊಡುತ್ತೆ. ಇದನ್ನ ನಾವು ಮಿಲ್‌ಗಾಕಿ ಮಿಲ್ ಮಾಡಿಸ್ಕೊಂಡ್ಬಂದು ಅದನ್ನ ಅಕ್ಕಿ ಮಾಡ್ಕೊಂಡ್ರು ಅದ್ರ ಯಾವುದೇ ಪೋಷಕಾಂಶಗೆ ಎಫೆಕ್ಟ್ ಆಗೋದಿಲ್ಲ. ಸೊ ಈ ತರ ಶ್ರೇಷ್ಠವಾದ ಅಕ್ಕಿನ ನಾವು ದಿನನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಪೋಷಕಾಂಶ ಸಿಗುತ್ತೆ. ದಿನನಿತ್ಯ ನಾವು ಹೇಗೆ ನಾರ್ಮಲ್ ಅಕ್ಕಿನ ಯೂಸ್ ಮಾಡಿಕೊಂಡು ಏನೆಲ್ಲ ವೆರೈಟೀಸ್ ಮಾಡ್ಕೊತೀವೋ, ಅದೇ ಥರ ಈ ಕುಚ್ಚಲಕ್ಕಿ ಅವ್ರ ಬೇಯಿಸ್ತಕ್ಕಿನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇದು ಮಕ್ಕಳು ಆರೋಗ್ಯಕ್ಕೂ ತುಂಬ ಅಂದರೆ ತುಂಬ ಒಳ್ಳೆಯದು. ನಾವು ಮಕ್ಕಳು ಬುದ್ಧಿವಂತರಾಗಲಿ ಅಂತ ಹೇಳ್ಬಿಟ್ಟು ನಾವು ಹಾರ್ಲಿಕ್ಸು, ಬೋರ್ನ್‌ವಿಟಾ, ಪೀಡಿಯಾಶ್ಯೂರ್ ಏನೇನೋ ಕೊಡಿಸ್ತೀವಿ. ಆದರೆ ಈ ಥರ ಒಂದು ಸಣ್ಣ ಸಣ್ಣ ಒಂದು ಥಾಟ್ಸ್ ಆದ್ರೂ ತುಂಬ ಒಳ್ಳೆ ವಿಚಾರಗಳಿದೆ. ಇದನ್ನು ವಿಚಾರ ಮಾಡಿ ನಾವು ದಿನನಿತ್ಯ ಆಹಾರದಲ್ಲಿ ನಾವು ಅಡಾಪ್ಟ್ ಮಾಡ್ಕೋಬೇಕು. ಇದರಿಂದ ಮಕ್ಕಳ ಹೆಲ್ತ್‌ಗೆ, ಮನೆಯವ್ರ ಹೆಲ್ತ್‌ಗೆ ಎಲ್ಲ ತುಂಬ ಒಳ್ಳೆಯದಿದೆ. ಹಾಯ್ ಗಾಯ್ಸ್, ಇವತ್ತು ನಾನು ಬೇಯಿಸ್ತಕ್ಕಿ ಅನ್ನ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಬೇಯಿಸ್ತಕ್ಕಿ ಅಂತಾರೆ, ನಮ್ಮ ಕಡೆ ಕುಚ್ಚಲಕ್ಕಿ ಅಂತ ಹೇಳ್ತಾರೆ. ಇದನ್ನ ಆ್ಯಕ್ಚುಲಿ ಬಾಣಂತನ ಟೈಮ್ಗಳಲ್ಲಿ ಕೊಡ್ತಾ ಇದ್ರು ಸ್ವಲ್ಪ ದಿನ, ಒಂದು 10 to 15 ಡೇಸ್ ತಿನ್ನೋದಕ್ಕೆ ಅಂತ. ರೆಗ್ಯುಲರ್ ಆಗೂ ಇದು ತುಂಬ ಹೆಲ್ದಿ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಮಾಡೋಣ ಅಂತ. ಆ್ಯಂಡ್ ನಮ್ಮ ಅತ್ತೆ ಕೊಟ್ಟು ತುಂಬ ದಿನನೇ ಆಗಿತ್ತು. ನಾವು ಆಲ್ಟರ್ನೇಟ್ ವೀಕ್ಸು ಇಡ್ಲಿಗೆ ನೆನೆಸೋದು, ಇಡ್ಲಿಗಷ್ಟೇ ಯೂಸ್ ಮಾಡ್ತಾ ಇದ್ದೆ. ಇನ್ನು ಅಕ್ಕಿ ಎಲ್ಲ ಹುಳ ಬಂದು ಹೋಗ್ಬಿಡ್ತಾ ಇತ್ತು. ಅಷ್ಟು ಚೆನ್ನಾಗಿರೋ ಅಕ್ಕಿನ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಇವಾಗ ಕುಚ್ಚಲಕ್ಕಿ ಅನ್ನ ಮಾಡೋಣ ಅಂದ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನಾನು ಒಂದು ಮಾಮೂಲಿ ದೊಡ್ಡ ಗ್ಲಾಸಲ್ಲಿ ಅದರಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ರೈಸ್ ತೊಗೊಂಡು ಈ ಕುಕ್ಕರಲ್ಲಿ ಆಲ್ಮೋಸ್ಟ್ ಫಿಲ್ ಆಗೋಷ್ಟು ವಾಟರ್ ಹಾಕ್ಬಿಟ್ಟು ಒಂದು ವಿಷಲ್ ಬರ್ಸ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನೆಲ್ಲ ನೀಟಾಗಿ ಬಸ್ಬಿಟ್ಟು ಆಮೇಲೆ ಪಂಗದಕ್ಕೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್, ಇವಾಗ ಕುಕ್ಕರು ಒಂದು ವಿಷಲ್ ಬಂತು. ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಇವಾಗಲೇ ನಾನು ವಿಷಲ್ನ ಈ ಥರ ತೆಗೆದುಬಿಡ್ತಾ ಇದ್ದೀನಿ. ಇದರಿಂದ ನೀರೆಲ್ಲ ಆಚೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇದನ್ನ ಹಾಗೆ ಬಿಟ್ಟರೆ ಅದಿನ್ನ ತುಂಬ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ಅನ್ನ ಇನ್ನು ಬೆಂದ್ಕೊಂಡು ಬಿಡುತ್ತೆ ಒಳಗಡೆ. ಸೊ ಅದನ್ನು ಆದಷ್ಟು ಬೇಗ ಬೇಗ ಅದನ್ನು ತೆಗೆದುಬಿಟ್ರೆ ಅವಾಗ ಅದು ಪೊಂಗೋದಕ್ಕೆ ಹೋಗೋದಿಲ್ಲ. ಬೇಗ ಅದನ್ನು ರಿಮೂವ್ ಮಾಡಿಬಿಟ್ಟು ನಾನು ನೀರನ್ನೆಲ್ಲ ಬಸ್ಬಿಡ್ಬೋದು. ಅನ್ನ ಪುಡಿ ಪುಡಿಯಾಗಿ ಬರಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಇದೇ ಮೆಥಡಲ್ಲಿ ಮಾಡೋದ್ರಿಂದ ನಿಮಗೆ ಅನ್ನ ಮಾಮೂಲಿ ರೈಸ್ ನಾವು ಹೇಗಿರುತ್ತೋ ಅದೇ ಥರ ಪುಡಿ ಪುಡಿ ಅನ್ನ ಸಿಗುತ್ತೆ. ಗೈಸ್ ನೋಡಿ, ಇವಾಗ ಯಾವ ಥರ ಬಸ್ಕೊತಾ ಇದ್ದೀನಿ, ನೀರೆಲ್ಲ ನೀಟಾಗಿ ಬಸ್ಕೊಂಡ್ಬಿಡ್ತೀನಿ. ತುಂಬ ಬಿಸಿ ಬಿಸಿ ಅನ್ನಿಸ್ತಾ ಇದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಬಸ್ಕೊಂಡ್ಬಿಡ್ಬೇಕು. ಒಂದು ಚೂರು ನೀರಿರಬಾರ್ದು, ಆ ಥರ ನೀಟಾಗಿ ಬಸ್ಕೊಂಡ್ಬಿಡ್ಬೇಕು. ನೀವೇ ನೋಡಿ, ಇವಾಗ ಚೆನ್ನಾಗಾಗಿದೆ. ಇವಾಗ ಇದನ್ನು ಏನು ಮಾಡ್ತೀನಿ, ಮತ್ತೆ ಸ್ಟವ್ನಲ್ಲಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 2-3 ಮಿನಿಟ್ಸ್ ಇದನ್ನು ಪಂಗದಕ್ಕೆ ಇಟ್ಬಿಡ್ತೀನಿ. ಇವಾಗ ಅದರಲ್ಲಿರೋ ಸ್ವಲ್ಪ ತೇವಾಂಶ ಎಲ್ಲ ಹೋಗುತ್ತೆ. ಅನ್ನ ನೀಟಾಗಿ ಪುಡಿ ಪುಡಿಯಾಗಿರುತ್ತೆ. ನಮ್ಮ ಒಂದು ರೆಗ್ಯುಲರ್ ರೈಸ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ನನ್ನ ಮಗಳಿಗೂ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಈ ರೈಸ್ನ ಅವಳಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವಳಿಗೆ. ಇವತ್ತೇ ಫಸ್ಟು ನೋಡೋಣ ಹೇಗಿರುತ್ತೆ ಅಂತ.
ಊರಿನಲ್ಲಿ ನಮ್ಮ ಮನೇಲೆಲ್ಲ ಮೊದಲು ಯಾವಾಗಲೂ ಅನ್ನನ ಬಸ್ಬಿಟ್ಟೆ ಮಾಡ್ತಾ ಇದ್ರು. ಅವಾಗ ಅನ್ನ ಘಮ 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 ಅಂತ ಚೆನ್ನಾಗಿತ್ತು. ವಾವ್ ಗಾಯ್ಸ್, ಇಲ್ಲಿ ನೋಡಿ ಎಷ್ಟು ಪುಡಿ ಪುಡಿ ಆಗಿದೆ ಅನ್ನ. ಚಪಾತಿ, ಬೀಟ್ರೂಟ್ ಪಲ್ಯ, ಬೇಳೆ, ಈರುಳ್ಳಿ, ಟೊಮೆಟೊ ಹಾಕಿ ನಾರ್ಮಲ್ ತಿಳಿ ಸಾಂಬಾರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಯಿಸ್ತಕ್ಕಿ ಅನ್ನ, ನಮ್ಮ ಕಡೆ ಇದನ್ನ ಬೇಯಿಸ್ತಕ್ಕಿ ಅಂತಾರೆ, ಕುಸ್ಲಕ್ಕಿ ಅಂತಾರೆ. ಫಸ್ಟು ಚಪಾತಿ ಬೀಟ್ರೂಟ್ ಪಲ್ಯ ಟೇಸ್ಟ್ ಮಾಡ್ತೀನಿ. ನಮ್ಮ ಬೇಬಿಗೆ ಈ ಥರ ಪಲ್ಯ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಗ್ರೇಟ್ ಮಾಡ್ಬಿಟ್ಟು ಪಲ್ಯ ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ, ಅವಳು ತಿನ್ನಲ್ಲ. ಈ ಥರ ಕಟ್ ಮಾಡ್ಬಿಟ್ಟು ಮಾಡಿದ್ರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಬೇಬಿಗೆ ನಾನು ದಿಸ್ ವೀಕ್ ವೆಜ್ ಆ್ಯಂಡ್ ಗ್ರೀನ್ ವೀಕ್ ಅಂತ ಮಾಡ್ತಾ ಇದ್ದೀನಿ. ಅವಳೆ ಥರ ಫ್ರೂಟ್ ಕೊಡ್ತಾ ಇಲ್ಲ, ಬಿಕಾಸ್ ಅವಳಿಗೆ ಕಾಫ್, ಕೆಮ್ತಾ ಇದ್ದಾಳೆ ಸ್ವಲ್ಪ ಲಿಟಲ್ ಅಷ್ಟೇ. ಬಟ್ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ನ ಸ್ಟಾಪ್ ಮಾಡಿ ವೆಜಿಟೇಬಲ್ಸು, ಗ್ರೀನ್ಸು ಆ ಥರ ಕೊಡ್ತಾ ಇದ್ದೀನಿ. ಇವತ್ತು ಬೀಟ್ರೂಟ್ ಪಲ್ಯ ಅವಳಿಗೆ ಸ್ನ್ಯಾಕ್ ಬಾಕ್ಸ್ಗೆ ಪ್ಯಾಕ್ ಮಾಡಿಕೊಟ್ಟಿದ್ದೆ. ಈಗ ಅನ್ನ ಟೇಸ್ಟ್ ಮಾಡ್ತೀನಿ. ಎಷ್ಟು ಪುಡಿ ಪುಡಿಯಾಗಿದೆ ಗೊತ್ತಾ, ಚೆನ್ನಾಗಾಗಿದೆ. ನೋಡೋದಕ್ಕೆ ಸ್ವಲ್ಪ ದಪ್ಪ ಕಾಣಿಸುತ್ತೆ, ಬಟ್ ಪುಡಿ ಪುಡಿ ಇದೆ, ಅಂಟಂಟ್ ಆ ಥರ ಏನಿಲ್ಲ, ನೀಟಾಗಿದೆ. ಟೇಸ್ಟಿಯಾಗಿದೆ ರೈಸ್, ತುಂಬ ಚೆನ್ನಾಗಿದೆ. ಗಾಯ್ಸ್, ಇಂಥ ಅದ್ಭುತವಾದ ಶ್ರೇಷ್ಠವಾದ ಅನ್ನನ ಪಾತ್ರೆಯಲ್ಲಿ ಮಾಡಿಕೊಂಡು ಅದರಲ್ಲಿ ಕುದಿಸಿ ಬಸ್ಕೊಂಡು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಫ್ಯೂಚರ್ ಡೇಸಲ್ಲಿ ನಾನು ಅದನ್ನು ಅಡಾಪ್ಟ್ ಮಾಡ್ಕೊತೀನಿ. ಸ್ವಲ್ಪ ಟೈಮ್ ಇಶ್ಯೂ ಇದ್ದಿದ್ದರಿಂದ ನಾನು ಕುಕ್ಕರಲ್ಲಿ ಮಾಡಬೇಕಾಯ್ತು. ಗಾಯ್ಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಟುಮಾರೋ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್. ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಹೇಳಿದ್ನಲ್ಲ ನಮ್ಮ ಬೇಬಿಗೆ ನಾನು ವೆಜ್ಜಿ ವೀಕ್ ಮಾಡ್ತಾ ಇದ್ದೀನಿ ಅಂತ. ಸೊ ಅವಳಿಗೆ ಇಷ್ಟವಾಗಿರೋ ಬ್ರಾಕಲಿ ಆ್ಯಂಡ್ ಮಶ್ರೂಮ್ ತಗೊಂಡಿದ್ದೀನಿ. ಇದ್ರ ಜೊತೆ ಬೇರೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಂಡು ಅವಳಿಗೆ ವೆಜ್ಜಿ ಸಲಾಡ್ ಮಾಡಿಕೊಡ್ತೀನಿ. ಈ ಮಶ್ರೂಮ್ ಮತ್ತು ಬ್ರಾಕಲಿನ ಸ್ವಲ್ಪ ಬಿಸಿನೀರಲ್ಲಿ ವಾಶ್ ಮಾಡ್ಕೊಬೇಕು. ಅದಕ್ಕೆ ನಾನು ಇಲ್ಲಿ ಒಂದು ಪ್ಯಾನಲ್ಲಿ ನೀರಿಟ್ಟಿದ್ದೀನಿ. ನೀರು ಕೂಡ ಬಿಸಿಯಾಗಿತ್ತು. ಇದಕ್ಕೆ ನಾನು ಈ 2 ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಕ್ಯಾಸ್ಟ್ ಐರನ್ ಫ್ರೈಯಿಂಗ್ ಪ್ಯಾನ್. ಇದರಲ್ಲೇ ನಾನು ಇವಾಗ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದೊಂಥರ ಆಯಿಲಿ ಒಂಥರ ಸ್ಮೆಲ್ ಬರ್ತಾ ಇತ್ತು. ಸೊ ಅದಕ್ಕೆ ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ, ಅದರ ಸ್ಮೆಲ್ ಎಲ್ಲ ಹೋಗಲಿ ಅಂತ. ಫ್ಯೂಚರ್ ಡೇಸಲ್ಲಿ ನಾನು ಯೂಸ್ ಮಾಡೋದನ್ನು ತೋರಿಸ್ತೀನಿ. ಗೈಸ್, ಇವಾಗ ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಸೋಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ಹುಳುಗಳೆಲ್ಲ ಇದ್ದರೆ ಅದೆಲ್ಲ ವಾಶ್ ಆಗಲಿ ಅಂತ ಅಷ್ಟೇ. ಇವಾಗ ಇಲ್ಲಿ ನೋಡಿ, ಕ್ಯಾಪ್ಸಿಕಮ್ಮು, ಆನಿಯನ್ನು ಮತ್ತು ಕ್ಯಾಬೇಜು ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೈ ಇಂಟೆನ್ಷನ್ ಇಸ್ ನನ್ನ ಬೇಬಿ ವೆಜಿಟೇಬಲ್ಸ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು, ಅವಳು ಪ್ರಾಕ್ಟೀಸ್ ಆಗಬೇಕು ಅಂತ. ಗೈಸ್, ಇಲ್ಲಿ ನೋಡಿ, ಇದು ಕುಟಾಣಿ ಅಂತ ಹೇಳ್ತಾರೆ. ಇದು ನಮ್ಮ ಅಮ್ಮ ತಂದುಕೊಟ್ಟಿದ್ದು. ನನಗೆ ತುಂಬ ಇಷ್ಟ ಈ ಥರ ಕಲ್ಲು ಕುಟಾಣಿ ಅಂತ ಹೇಳಿದ್ರೆ. ಆ್ಯಕ್ಚುಲಿ ನಾನು ಚಿಕ್ಕವಳಾಗಿದ್ದಾಗ ನಾನು ನಮ್ಮ ಮನೇಲಿ ನಾನೇ ಎಲ್ಲ ರುಬ್ತಾ ಇದ್ದಿದ್ದು. ನನಗೆ ರುಬ್ಬೋದು ಅಂತಂದರೆ ತುಂಬ ಇಷ್ಟ ಆಗ್ತಾಯಿತ್ತು ಒಳ್ಕಲ್ಲಲ್ಲಿ. ಗೈಸ್, ಈ ಕುಟಾಣಿನಲ್ಲಿ ಶುಂಠಿ, ಬೆಳ್ಳುಳ್ಳಿ, ಪೆಪ್ಪರು 3 ಕುಟ್ಟಿ ಪುಡಿ ಮಾಡಿಕೊಂಡೆ. ಇವಾಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗಿದ್ಮೇಲೆ ಆನಿಯನ್ನು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು 3 ಆ್ಯಡ್ ಮಾಡಿಕೊಂಡೆ. ಅದಾಗಿದ್ಮೇಲೆ ಬಿಸಿನೀರು ಅಂಡ್ ತಣ್ಣೀರು 2ರಿಂದನೂ ವಾಶ್ ಮಾಡ್ಕೊಂಡಿರೋ ಮಶ್ರೂಮು ಮತ್ತು ಬ್ರಾಕಲಿ 2 ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ವಾಟರ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋ ನೀಡೇನಿಲ್ಲ. ಜಸ್ಟ್ ಪ್ಲೇಟ್ ಕವರ್ ಮಾಡಿದ್ರೆ ಅದೇ ನೀರು ಬಿಟ್ಕೊಂಡು ಫ್ರೈ ಆಗ್ತಾ ಇರುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡೋ ನೆಸೆಸಿಟಿನೂ ಇಲ್ಲ, ಇದು ಬೇಗ ಬೇಗ ಆಗುತ್ತೆ. ಇವಾಗ ಇದಕ್ಕೆ ಆಲ್ರೆಡಿ ಕುಟ್ಟಿಟ್ಕೊಂಡಿದ್ನಲ್ಲ ಶುಂಠಿ, ಬೆಳ್ಳುಳ್ಳಿ ಮತ್ತು ಪೆಪ್ಪರು, ಇದು 3 ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ನಾನು ಯಾವುದೇ ರೀತಿ ಗ್ರೀನ್ ಚಿಲ್ಲಿ ಎಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ಬಿಕಾಸ್ ಆಲ್ರೆಡಿ ಕ್ಯಾಪ್ಸಿಕಮ್ ಇದೆ ಆ್ಯಂಡ್ ಇವಾಗ ಪೆಪ್ಪರು ಇದೆಯಲ್ಲ, ಸೊ ಖಾರ ಇಷ್ಟೇ ಸಾಕು. ಮಗು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಜಾಸ್ತಿ ಖಾರ ಎಲ್ಲ ಯೂಸ್ ಮಾಡೋದಿಲ್ಲ, ಎಲ್ಲ ಲೈಟ್ ಆಗಿರಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋದಕ್ಕೆ ಯಮ್ಮಿ ಯಮ್ಮಿಯಾಗಿ ಕಾಣ್ತಾ ಇದೆ. ಸೊ ಇವಾಗ ನಾನು ಬೇಬಿ ಬಾಕ್ಸ್ಗೆ ಪ್ಯಾಕ್ ಮಾಡಿಬಿಡ್ತಾ ಇದ್ದೀನಿ. ಐ ಹೋಪ್ ಶಿ ವಿಲ್ ಎಂಜಾಯ್. ನೋಡೋಣ ಹೇಗೆ ಇರುತ್ತೆ ಅಂತ. ನನ್ನ ಇಂಟೆನ್ಷನ್ನು ಅವಳು ಇಷ್ಟಪಟ್ಟು ಖುಷಿ ಖುಷಿಯಾಗಿ ವೆಜಿಟೇಬಲ್ಸ್ ಎಲ್ಲ ತಿನ್ನಬೇಕು. ನಾನು ಮನೆಯಲ್ಲಾದರೆ ರೊಟ್ಟಿ ಜೊತೆನೋ ಅಥವಾ ರೈಸ್ ಜೊತೆನೋ ಅದನ್ನ ಬಚ್ಚಿಟ್ಕೊಂಡೆಲ್ಲ ತಿನ್ನಿಸ್ಬೇಕು. ಸೊ ಅದಕ್ಕಿಂತ ಅವಳೇ ಇಷ್ಟಪಟ್ಟು ತಿನ್ನಲಿ ಅಂತ ಈ ಥರ ಮಾಡ್ತಾ ಇದ್ದೀನಿ. ನಾನಿವತ್ತು ಚಿರೋಟಿ ರವೆ, ಓಟ್ಸ್ ಪೌಡರು, ಸ್ವಲ್ಪ ಗೋಧಿ ಹಿಟ್ಟು, ಕ್ಯಾರೆಟ್, ಆನಿಯನ್, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಮಿಕ್ಸ್ ಮಾಡಿರೋ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೋಡಿ ನಮ್ಮ ಬೇಬಿ ಲಂಚ್ ಸ್ನ್ಯಾಕ್ ಬಾಕ್ಸ್ಗೆ ಪ್ರಿಪೇರ್ ಮಾಡಿದ್ನಲ್ಲ, ಬ್ರಾಕೊಲಿ, ಮಶ್ರೂಮ್, ಆನಿಯನ್, ಕ್ಯಾಪ್ಸಿಕಮ್ ಅದರದ್ದು ಪಲ್ಯ. ಟೇಸ್ಟ್ ಮಾಡಿ ನೋಡ್ತೀನಿ. ನಾವು ಮನೆಯಲ್ಲಿ ಹೇಗಿರ್ತೀವಿ, ಏನು ಮಾಡ್ತೀವಿ, ಏನು ತಿಂತೀವಿ, ಹೇಗಿರ್ತೀವಿ ಅದನ್ನು ಮಕ್ಕಳುಗಳು ಕೂಡ ಫಾಲೋ ಮಾಡ್ತಾರೆ. ನಾವು ಈ ಥರ ಹೆಲ್ದಿ ಫುಡ್ನ ನಾವು ಎಂಜಾಯ್ ಮಾಡಿಕೊಂಡು ಖುಷಿ ಮಾಡಿಕೊಂಡು ತಿನ್ನೋದ್ರಿಂದ ಡೆಫಿನೆಟ್ಲಿ ಮಕ್ಕಳುಗಳು ಕೂಡ ಇಷ್ಟಪಟ್ಟು ಅದನ್ನು ಅವರು ಮುಂದೆ ಅಡಾಪ್ಟ್ ಮಾಡ್ಕೋತಾರೆ. 1 ಡೇ ಆರ್ 2 ಡೇ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ಸ್ವಲ್ಪ ಗ್ಯಾಪ್ ಕೊಟ್ಟು ರಿಪೀಟೆಡ್ಲಿ ಈ ಥರ ಹೆಲ್ದಿ ರುಟೀನ್ಸ್ನ ಮಾಡಿಕೊಡೋದ್ರಿಂದ ಡೆಫಿನೆಟ್ಲಿ ಅವರು ಕೂಡ ಫಾಲೋ ಮಾಡೇ ಮಾಡ್ತಾರೆ. ಗಾಯ್ಸ್, ನಾನು ಒಳ್ಳೆ ಪ್ಯಾಕ್ ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಹೊರಗಡೆ ಬಂದಿದ್ದೀನಿ. ನಾನೊಂದು ಸ್ಮಾಲ್ ಶಾಪಿಂಗ್ ಇದೆ, ಸೊ ಅದಕ್ಕೆ ಆಚೆ ಬಂದಿದ್ದೀನಿ. ಇವಾಗ ಹಾಗೆ ನಾನು ನ್ಯಾಚುರಲ್ಸ್ ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀನಿ ಬಿಕಾಸ್ ನಂದು ಐಬ್ರೋ ಮಾಡಿಸೋದಿತ್ತು. ಅದರಿಂದ ನನ್ನ ಐಬ್ರೋ ಸ್ವಲ್ಪ ತಿಕ್ಕಾಗಿದೆ, ಜಸ್ಟ್ ಶೇಪ್ ಮಾಡಿಸ್ಕೊಳ್ಳೋಕ್ಕಷ್ಟೇ ಇಲ್ಲಿ ಬರ್ತೀನಿ ಅಷ್ಟೇ, ಇನ್ಯಾವುದೂ ಇಲ್ಲ. ಇನ್ನೆಲ್ಲ ನಾನು ಮನೇಲೇ ಹೋಮ್ ರೆಮಿಡೀಸ್ಗಳನ್ನೇ ಮಾಡ್ಕೊಳ್ಳೋದು. ಜಸ್ಟ್ ಐಬ್ರೋ ಒಂದಷ್ಟೇ ಇಲ್ಲಿ, ಇನ್ನು ಉಳಿದಿದ್ದೆಲ್ಲ ನಾನು ಮನೆಯದೇ ಮಾಡ್ಕೊಳ್ಳೋದು. ವಿತಿನ್ ಎ ಅವರ್ ಐ ಕೇಮ್ ಬ್ಯಾಕ್ ಟು ಹೋಮ್. ಐ ಆಮ್ ಚೆಕ್ಕಿಂಗ್. ಆ್ಯಕ್ಚುಲಿ ಸ್ವಲ್ಪ ಉರಿ ಅಂತ ಅನ್ನಿಸ್ತಾ ಇತ್ತು ಐಬ್ರೋ ಎಲ್ಲ, ಬಿಕಾಸ್ ಇವಾಗ ವಿಂಟರ್ ಎಲ್ಲ ಸ್ಕಿನ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಎಷ್ಟು ಕೇರ್ ಮಾಡಿದ್ರು. ಸೊ ಅದಕ್ಕೆ ಸ್ವಲ್ಪ ಐಬ್ರೋ ಹತ್ರ ಎಲ್ಲ ಉರಿತಾ ಇತ್ತು. ನೋಡ್ಕೊತಾ ಇದ್ದೀನಿ ಆ್ಯಂಡ್ ಶೇಪ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿ. ಹಂಗೆ ಐಬ್ರೋ ಮಾಡಿದ್ದಾರೆ ಅಂತ ಅನ್ನಿಸ್ಬಾರ್ದು, ಆ ಥರ ಡೀಸೆಂಟ್ ಆಗಿರಬೇಕು. ನ್ಯಾಚುರಲ್ ಐಬ್ರೋ ಹೇಗಿರುತ್ತೋ ಆ ಥರನೇ ಕಾಣಿಸ್ಬೇಕು. ಸೊ ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಹೇಳ್ತೀನಿ, ಯಾವುದೇ ರೀತಿ ಸಿಸರಲ್ಲಿ ಕಟ್ಟೆಲ್ಲ ಮಾಡಬಾರ್ದು ಆ್ಯಂಡ್ ತಿನ್ನೆಲ್ಲ ಮಾಡಬಾರ್ದು. ನನ್ನ ಐಬ್ರೋ ಹೇಗಿದೆ ಹಾಗೆ ಇರಬೇಕು ಅಂತ ಹೇಳ್ತೀನಿ. ಇವಾಗ ಸ್ಕಿನ್ ಕೇರ್ಗೆ ಅಂತ ಹೇಳಿಬಿಟ್ಟು ನಾನು ಒಂದು ಬಾಣಲೆನಲ್ಲಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ನಾವು ಸ್ಕಿನ್ನ ಎಷ್ಟು ಮಾಯಿಶ್ಚರ್ ಮಾಡಿದ್ರೂ ಸಾಕಾಗೋದಿಲ್ಲ, ಅದರಲ್ಲೂ ಈ ವಿಂಟರ್ ಸೀಸನಲ್ಲಂತೂ ಸಾಕಾಗೋದೇ ಇಲ್ಲ. ನಾನು ಸ್ವಲ್ಪ ಕ್ಯಾರೆಟ್ನೆಲ್ಲ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೊಬ್ಬರಿ ಎಣ್ಣೆ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎನಿವೆ ನಾನು ಡೈಲಿ ಕೊಬ್ಬರಿ ಎಣ್ಣೆ ಹಚ್ಕೊತೀನಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಒಂದು ಸ್ವಲ್ಪ ಮಾಡಿಕೊಂಡು ಹಚ್ಕೊಳ್ಳೋಣ, ತುಂಬ ಒಳ್ಳೇದಿರುತ್ತೆ, ಚೆನ್ನಾಗಿ ಗ್ಲೋ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನ್ಯಾಚುರಲ್ ಥಿಂಗ್ಸ್ ಹಾಕೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನಿರಲ್ವಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪ ಫ್ಲೇವರಿ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಪ್ರಿಪೇರ್ ಮಾಡಿಕೊಂಡು ಈ ಎಣ್ಣೆ ಎಲ್ಲ ಆರಿದ್ಮೇಲೆ ಇದನ್ನು ಒಂದು ಗ್ಲಾಸ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಯಾವುದೇ ರೀತಿ ಹಾಳಾಗೋದಿಲ್ಲ ಎಣ್ಣೆ, ಆವಾಗ ನಾವು ಯೂಸ್ ಮಾಡ್ಕೊಬೋದು ರೆಗ್ಯುಲರ್ ಆಗಿ. ಗಾಯ್ಸ್, ಇದನ್ನು ಯೂಸ್ ಮಾಡಿ ಏನಾದರೂ ಚೇಂಜಸ್ ಅಬ್ಸರ್ವ್ ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಂಬಳಿ ಎಲ್ಲ ಇವಾಗ ಚೆನ್ನಾಗಿ ಒಣಗಿದೆ, ನೆನ್ನೆಲ್ಲ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಇವಾಗೆಲ್ಲ ಇದನ್ನೆಲ್ಲ ಮಡ್ಚಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಗರ್ಲ್ಸ್ ಮೆನ್ಸ್ಟ್ರಲ್ ಪೀರಿಯಡ್ ಇದ್ದಾಗ ಇದನ್ನೆಲ್ಲ ವಾಶ್ ಮಾಡಬೇಕಾಗುತ್ತೆ. ಸೊ ನಾನು ಇದನ್ನು ಎಕ್ಸೆಪ್ಟ್ ಮಾಡ್ತೀನಿ ಬಿಕಾಸ್ ಇಟ್ಸ್ ಕ್ಲೀನಿಂಗ್ ಅಲ್ಲ. ಎನಿವೆ ವೀಕೆಂಡು ನಾನು ಬೆಡ್ ಕವರು, ಪಿಲ್ಲೋ ಕವರ್ಸ್, ಸೋಫಾ ಕವರ್ಸ್
ದೆನ್ ಬ್ಲ್ಯಾಂಕೆಟ್ ಎಲ್ಲ ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ದಿಸ್ ಒನ್ ರೀಸನ್ ಈ ಮೆನ್ಸ್ಟ್ರುಯಲ್ ಅನ್ನೋದು. ಸೊ ಕ್ಲೀನಿಂಗ್ ಅಂತ ಹೇಳಿದ್ಮೇಲೆ ಅಕ್ಸೆಪ್ಟಬಲ್ ದಿಸ್ ರುಟೀನ್. ನಾವು ಓದೋ ಟೈಮಲ್ಲೆಲ್ಲ ನಮ್ಮ ಮನೆಯಲ್ಲಿ ಅಮ್ಮ, ಆಂಟಿ ಮನೇಲಿದ್ದಾಗ ಆಂಟಿ ದೇ ಆರ್ ಡೂಯಿಂಗ್. ಆಗ ನಮ್ಮನ್ನ ಯಾರೂ ಡಿಪೆಂಡೆನ್ಸಸ್ ಇರಲಿಲ್ಲ. ಸೊ ನಮಗೆ ಒಂದು ಮ್ಯಾಟ್ ಕೊಟ್ಬಿಟ್ಟು ಇರೋದಕ್ಕೆ ಹೇಳ್ತಾ ಇದ್ರು. ಆಮೇಲೆ ಸ್ವಲ್ಪ ಸ್ಪೇಷಿಯಸ್ ಆಗೂ ಇರ್ತಾ ಇತ್ತು. ಸೊ ಯಾವುದೇ ಡಿಪೆಂಡೆನ್ಸಿ ಇಲ್ಲದೆ ಇರೋದ್ರಿಂದ ಆ ಥರ ಇರ್ತಾ ಇದ್ವಿ. ಬಟ್ ಇವಾಗ ಇಲ್ಲಿ ಅಂದರೆ ಸಿಟಿ ಲೈಫಲ್ಲಿ, ಅಂದರೆ ಇದು ತುಂಬ ಫಾಸ್ಟ್ ಪೇಸ್ಡ್ ಲೈಫಲ್ಲಿ ಆ ಥರ ಕಸ್ಟಮ್ಸ್ ಎಲ್ಲ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ನಾವೇ ಮೇನ್ ಪರ್ಸನ್ ಇರ್ತೀವಿ. ಆ್ಯಂಡ್ ನಮಗೆ ಡಿಪೆಂಡೆನ್ಸಿ ಇರುತ್ತೆ. ನಮ್ಮನ್ನು ನಂಬ್ಕೊಂಡು ಮಕ್ಕಳು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ. ಅವ್ರಿಗೆಲ್ಲ ಫುಡ್ ಪ್ರಿಪೇರ್ ಮಾಡೋದೆಲ್ಲ ಇರುತ್ತೆ. ಸೊ ಅದಕ್ಕೆ ಈ ಕಸ್ಟಮ್ಸ್ನ ನಾನು ಇಲ್ಲಿ ಎಂಕರೇಜ್ ಮಾಡೋದಿಲ್ಲ. ಕ್ಲೀನಿಂಗ್ ಪಾರ್ಟ್ ಥಿಂಗ್ಸ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಎಂಕರೇಜ್ ಆ್ಯಂಡ್ ಐ ಆಮ್ ಫಾಲೋಯಿಂಗ್ ದ್ಯಾಟ್. ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಒಂದು ಸಿಸ್ಟಮ್ ಇರುತ್ತೆ. ಇವರಿವರೇ ಈ ಕೆಲಸ ಮಾಡಬೇಕು ಅನ್ನೋದೊಂದು ಡಿಸ್ಟ್ರಿಬ್ಯೂಷನ್ ಆಗಿಬಿಟ್ಟಿರುತ್ತೆ. ಈ ಒಂದು ಪೀರಿಯಡ್ ಮೆನ್ಸ್ಟ್ರುಯಲ್ ರೀಸನ್ನಿಂದ ನಾವು ಲೇಡೀಸ್ ಅಡುಗೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾವು ಬೇರೆಯವ್ರಿಗೆ ಪ್ರೆಷರ್ ಮಾಡೋದ್ರಿಂದ ದೇ ಕಾಂಟ್ ಏಬಲ್ ಟು ಮೇಕ್ ಇಟ್ ಔಟ್. ಅವ್ರಿಗೆ ಬರೋದಿದ್ರೆ ಇಟ್ಸ್ ಓಕೆ. ಬಟ್ ಬರಲ್ಲ ಅಂದ್ರೂ ಅಂದಮೇಲೆ ಅವರು ಆಫೀಸಿಂದ ಬಂದು ಅದನ್ನೆಲ್ಲ ಮಾಡಬೇಕು ಅಂದರೆ ವೆರಿ ವೆರಿ ಡಿಫಿಕಲ್ಟ್. ಆಮೇಲೆ ಮಕ್ಕಳೆಲ್ಲ ಇದ್ಬಿಟ್ರಂತೂ ವಿ ಕಾಂಟ್ ವೇಟ್ ಸಮ್‌ಒನ್ ಎಲ್ಸ್ ಟು ಪ್ರಿಪೇರ್ ದ ಫುಡ್ ಆ್ಯಂಡ್ ಗಿವ್ ಅಂತ. ಆವಾಗ ಆಬ್ವಿಯಸ್ಲಿ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿನ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಕಸ್ಟಮ್ಸ್ ಎಲ್ಲ ಫಾಲೋ ಮಾಡೋದು ತುಂಬ ಡಿಫಿಕಲ್ಟು. ಸೊ ನನಗೆ ಯಾವುದು ಕಂಫರ್ಟಬಲ್ ಅದನ್ನು ನಾನು ಫಾಲೋ ಮಾಡ್ತೀನಿ. ಗೈಸ್, ನಾನು ಇನ್ನೊಂದು ಅದ್ಭುತವಾದ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಲು ಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗೆಲ್ಲ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಬೇಕು. ನಾನು ಹೇಳಿದ್ನಲ್ಲ, ನಾನು ಐಬ್ರೋ ಮಾಡಿಸ್ಕೊಂಡು ಬಂದೆ ಅಂತ. ಸೊ ಸ್ಕಿನ್ ಎಲ್ಲ ಸ್ವಲ್ಪ ಉರಿ ಉರಿ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಐಸ್ ಕ್ಯೂಬ್ ಇಟ್ಕೊಂಡ್ರೆ ನಾವು ಬರೀ ನಾರ್ಮಲ್ ಐಸ್ ಕ್ಯೂಬ್ ಏನು ಇಟ್ಕೊಳ್ಳೋದು, ಈ ಥರ ಒಂದು ಹಾಲು ಪೇಸ್ಟಿಂದ ಮಾಡಿರೋ ಐಸ್ ಕ್ಯೂಬ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಈ ಪೇಸ್ಟ್ ಆಗಿರೋ ಆಲೂಗಡ್ಡೆಗೆ ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಎರಡೂ ಕೂಡ. ಇದರಿಂದ ಓಲ್ಡ್ ಸ್ಕಾರ್ಸು, ಪಿಗ್ಮೆಂಟೇಷನ್ಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಫ್ರೀಝರಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊತೀನಿ. ಐ ಹೋಪ್ ಯು ಗೈಸ್ ಎಂಜಾಯಿಂಗ್ ಮೈ ವಿಡಿಯೋ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.